ಮದುವೆಯ ಮೊದಲನೇ ರಾತ್ರಿ ನನ್ನ ಗಂಡನ ರೂಮು ಮಲ್ಲಿಗೆ ಹೂಗಳಿಂದ ಹರಡಿತ್ತು. ನನಗೆ ಎಲ್ಲವೂ ಕನಸು ಕಾಣೋ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಒಂದು ಕಡೆ ತುಂಬ ಗಾಬರಿ ಭಯ ಕೂಡ ಆಗ್ತಾ ಇತ್ತು. ಬಾಗಿಲಿನ ಕಡೆ ನೋಡ್ತಾ ಇದ್ದೆ. ಇವತ್ತು ನಾನು ಮದುವೆಯಾಗಿದ್ದ ದಿನ. ವಿಜೇಂದ್ರ ಜೊತೆ. ಅವನು ಯಾವತ್ತೂ ನನ್ನ ಇಷ್ಟಪಟ್ಟಿರಲಿಲ್ಲ. ಇದು ಬಲವಂತದ ಮದುವೆಯಾಗಿತ್ತು. ಬಾಗಿಲು ಮೆಲ್ಲಗೆ ತೆರೆಯಿತು. ವಿಜೇಂದ್ರ ಒಳಗಡೆ ಬಂದ. ಅವರ ಮುಖದಲ್ಲಿ ಯಾವುದೇ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ನನ್ನ ಕನಸಿನ ಹಾಗೆ ಏನೂ ಇರಲಿಲ್ಲ. ನನ್ನ ಹೃದಯ ಟಕ್ ಟಕ್ ಹೊಡಿತಾ ಇತ್ತು. ವಿಜೇಂದ್ರನನ್ನು ಒಂದು ಸಲ ನೋಡಿದ. ಆದರೆ ಮುಂದಾದ ದೃಶ್ಯ ನೋಡಿ ನನಗೆ ಮನಸ್ಸು ಹೊಡೆದಂತಾಯಿತು. ವಿಜೇಂದ್ರ ಕೋಪದಿಂದ ಕಂಬಳಿಯನ್ನು ಎಸೆದ. ಒಂದು ಮಗು ಕೈಯನ್ನು ನನ್ನ ಕೈಗೆ ಒಪ್ಪಿಸಿದ. ನನ್ನ ನೋಡ್ಕೋ ಅಂತ. ವಿಜೇಂದ್ರ ಧ್ವನಿಯಲ್ಲಿ ತುಂಬ ಕೋಪ ಇತ್ತು. ನಾನು ಒಂದು ಕ್ಷಣಕ್ಕೆ ಆ ಮಗುವನ್ನು ನೋಡಿದೆ. ತುಂಬ ಗಾಬರಿಯಿಂದ ವಿಜೇಂದ್ರ ಕಡೆ ನೋಡಿದೆ. ನನ್ನ ಮಗ, ನನ್ನ ಸತ್ತಿರುವ ಹೆಂಡತಿ ಮಗ. ಇವತ್ತಿನಿಂದ ನೀನು ಇವನನ್ನು ನೋಡ್ಕೋತೀಯ ಅಂತ ಹೇಳಿದರು. ನಾನು ದಂಗಾಗಿ ಹೋದೆ. ಮತ್ತೆ ಹೇಳಿದೆ, ಇದು ಯಾವ ಥರದ ತಮಾಷೆ ಆಗಿದೆ? ಆಗ ಅವನು, ಇದು ಜೋಕ್ ಅಲ್ಲ, ಸತ್ಯಾಂಶ ಆಗಿದೆ ಹೇಳ್ದ. ನೀನು ನನ್ನ ಹೆಂಡತಿ, ಅದು ಬರೀ ಹೆಸರಿಗೆ. ನಿನ್ನ ಕೆಲಸ ಬೇರೆ ನನ್ನ ಮಗುವನ್ನು ನೋಡ್ಕೊಳ್ಳೋದು. ಆದರೆ ಇದನ್ನು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ಬರಲು ಸ್ಟಾರ್ಟ್ ಆಯಿತು. ಆದರೆ ನಾನು ನಿಮ್ಮ ಜೊತೆ ಪ್ರೀತಿ ಮಾಡಿದ್ದೆ. ಅವರು ಒಂದು ಕ್ಷಣ ಜೋರಾಗಿ ನಗಾಡಿದ್ರು. ನನಗೆ ಅನ್ನಿಸಿತು, ನನ್ನ ಪ್ರೀತಿಯ ತಮಾಷೆ ಮಾಡೋ ಹಾಗೆ. ಏನು ಪ್ರೀತಿನ? ನಿಮ್ಮಂಥ ಕುಟುಂಬದವರಿಗೆ ಪ್ರೀತಿಯ ಅರ್ಥ ಆದರೂ ಗೊತ್ತಿದೆಯಾ? ಹತ್ತಿರ ಬಂದು, ನಿನ್ನ ಅಣ್ಣನಿಂದ ನನ್ನ ಹೆಂಡತಿ ಸತ್ತಿದ್ದಾಳೆ. ನನ್ನ ಮಗು ತಾಯಿ ಇಲ್ಲದ ತಬ್ಬಲಿಯಾಗಿದ್ದಾನೆ. ನಾನು ನಿನ್ನ ತುಂಬ ದ್ವೇಷ ಮಾಡ್ತಾ ಇದ್ದೀನಿ ಕುಸುಮ. ನಾನು ನಿನ್ನ ಜೊತೆ ಅಷ್ಟೇ ಹಿಂಸೆ ಮಾಡ್ತೀನಿ. ನಾನು ಸಹಿಸಿದಷ್ಟು. ನಾನು ಸುಳ್ಳು. ನನ್ನ ಅಣ್ಣ ಯಾವತ್ತೂ ಹೀಗೆ ಮಾಡಿಲ್ಲ. ಪ್ರೂಫ್ ನನ್ನ ಕೈಯಲ್ಲಿದೆ. ನನ್ನ ಗಂಡ ಒಂದು ಕ್ಷಣ ನನ್ನ ನೋಡ್ದ. ಮಗುವನ್ನು ಕೆಲಸದವಳಿಗೆ ಕೈಗೆ ಒಪ್ಪಿಸಿದ. ಬಾಗಿಲನ್ನು ಜೋರಾಗಿ ಹಾಕಿ ಲಾಕ್ ಮಾಡ್ದ. ನನಗೆ ತುಂಬ ಭಯ ಆಯಿತು. ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ? ಆಗ ಅವ್ರು ಹೇಳಿದ್ರು, ನಿನಗೆ ಯಾವ ಥರ ಅನಿಸುತ್ತೆ? ನಿನ್ನ ಅಣ್ಣ ತಪ್ಪು ಮಾಡಿದ ಅಂತ. ಹಾಗೆ ನಾನು ನಿನ್ನ ಅಣ್ಣನಾಗಿ ಯಾವುದೇ ತಪ್ಪು ಮಾಡಲ್ಲ. ಟ್ರಸ್ಟ್ ಮೀ. ಇವತ್ತಿನಿಂದ ನೀನು ಬೇರೆಯವರ ಮೇಲೆ ಹೋಗಲಿ, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲ್ಲ ಅಂತ ಹೇಳ್ದ. ನನ್ನ ಹೆದರಿಕೆಯಿಂದ ಹಿಂದೆ ಹೋಗಲು ಪ್ರಯತ್ನ ಮಾಡಿದೆ. ಆದರೆ ಅವರು ನನ್ನ ಕೈಯನ್ನು ಜೋರಾಗಿ ಹಿಡ್ಕೊಂಡ್ರು. ಮತ್ತೆ ಹೇಳಿದ್ರು, ನಿನಗೆ ಅನಿಸುತ್ತಾ ನೀನು ತುಂಬ ಒಳ್ಳೆಯವಳು ಅಂತ? ಹೇಗೆ? ನಿನ್ನ ಅಣ್ಣನ ನನ್ನ ಹೆಂಡತಿ ಬಲಿ ಪಡೆದಿದ್ದಾನೆ. ಈಗ ನನಗೆ ಪ್ರತಿಯೊಂದು ಕ್ಷಣ ಇದನ್ನು ಜ್ಞಾಪಕ ಮಾಡಿಸೋದು ನನ್ನ ಕರ್ತವ್ಯ ಆಗಿದೆ. ಇದು ನಿಜ ಅಲ್ಲ. ನನ್ನ ಅಣ್ಣ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ. ನಿಮಗೆ ಯಾರೋ ತಪ್ಪಾದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು ನಗಾಡಿದ್ರು. ಬದಲು ನನ್ನ ಮಾತನ್ನು ನಂಬೋದಾಗಲಿ ಅವರಿಗೆ ಕೇಳೋದಕ್ಕೂ ಇಷ್ಟ ಆಗದೆ ಇದ್ದ ಹಾಗೆ. ಸುಳ್ಳು ಹೇಳೋದು ನಿಮ್ಮ ಕುಟುಂಬದವರಿಗೆ ಯಾವುದು ಕಮ್ಮಿ ಇಲ್ಲ. ಆದರೆ ಪರವಾಗಿಲ್ಲ ಕುಸುಮ, ಸತ್ಯವನ್ನು ನಾನು ನಿನ್ನ ಮೇಲೆ ತರ್ತೀನಿ. ಇದೆಲ್ಲ ಸುಳ್ಳು. ಹಾಂ, ಸುಳ್ಳ? ತಪ್ಪು ತಪ್ಪು ಅದೇ ಕಣೆ, ನಿನ್ನ ಕುಟುಂಬದವರು ನನ್ನ ಜೊತೆ ಮಾಡಿದ್ದು. ಆಗ ನನ್ನ ಕಣ್ಣಿನಲ್ಲಿ ನೀರು ಬಂತು. ನಾನು ಏನು ಮಾಡಿದೆ ಇದರಲ್ಲಿ? ನಂದೇನು ತಪ್ಪಿದೆ? ನನ್ನ ನೋಡುತ್ತಾ, ನಿಮ್ಮ ತಪ್ಪು ಏನು ಅಂದರೆ ನೀನು ಆ ಕುಟುಂಬದಲ್ಲಿ ಒಬ್ಬಳು. ನಿನ್ನ ತಪ್ಪು ಇದಂದರೆ ನೀನು ಇನ್ನೂ ಜೀವಂತ ಆಗಿದ್ದೀಯಾ. ನಾನು ಸಹಿಸುವಷ್ಟು ನೋವು ಸಹಿಸ್ಕೊಂಡಿರೋದು. ನೀವು ನನ್ನ ನೋವು ಮಾಡೋಕ್ಕೆ ಟಾರ್ಚರ್ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡಿದ್ದೀರಾ? ನನ್ನ ಬಿಡಿ. ಈ ಮದುವೆ ನಿನಗೆ ಒಂದು ದೊಡ್ಡ ಶಿಕ್ಷೆ ಆಗಿದೆ. ನಾನು ನಿನಗೆ ಒಂದೊಂದು ನಿಮಿಷ ನನ್ನ ದ್ವೇಷದ ರೂಪವನ್ನು ತೋರಿಸ್ತೀನಿ ಇನ್ನು ಮುಂದೆ. ಅಷ್ಟರಲ್ಲಿ ಬಾಗಿಲು ತಟ್ಟೋ ಸೌಂಡು. ನೋಡಿದ್ರೆ ಕೆಲಸದವಳಾಗಿದ್ಲು. ಅವಳು, ಸಾಹೇಬ್ರೆ, ಮಗ ತುಂಬ ಅಳ್ತಾ ಇದ್ದಾನೆ ಅಂತ ಹೇಳಿದ್ಲು. ಆಗ ಕೊನೆ ಬಾರಿ ನನ್ನ ನೋಡಿ, ನೀನು ಅಂದ್ಕೊಂಡಿರಬೇಕು ಇದು ಇಷ್ಟೇ ಅಂತ, ಆದರೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಅಂತ ಹೇಳಿ ಹೋದರು. ನಾನು ಅಲ್ಲೇ ಅಳುತ್ತಾ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಆದಮೇಲೆ ಮಗುನ ಕೆಲಸದವಳು ಕರ್ಕೊಂಡು ಬಂದು. ನಾನು ಅವ್ರ ಕೋಪ ಆ ಮಗು ಮೇಲೆ ಮಾಡೋದು ತಪ್ಪು, ಅದು ನನ್ನ ಥರ ಮುಗ್ಧ ಅಂತ ಅದನ್ನು ಅಪ್ಪಿಕೊಂಡೆ. ಅದಕ್ಕೆ ಕುಡಿಯಲು ಹಾಲು ಕೊಟ್ಟೆ. ಜೋಗುಳು ಹಾಡಿ ಮಲಗಿಸಿದೆ. ಅವನು ನನ್ನ ಹಾಗೆ ಬೇಗ ಒಪ್ಪಿಕೊಂಡ. ಆದರೆ ಮಾರನೆದಿನ ಬೆಳಗ್ಗೆನೇ ಬಾಗಿಲು ಜೋರಾಗಿ ತಟ್ಟುವ ಸೌಂಡು. ನೋಡಿದ್ರೆ ಕೆಲಸದವಳಾಗಿದ್ಲು. ಹೇಳಿದ್ಲು, ನಿಮ್ಮನ್ನು ಸಾಹೇಬರು ಮೇಡಮ್ ಸಾಹೇಬ ಕರಿತಾ ಇದ್ದಾರೆ ಅಂತ ಹೇಳಿದ್ಲು. ನನಗಿದ್ದದ್ದು ಭಯ ಆಗಲು ಸ್ಟಾರ್ಟ್ ಆಯಿತು. ಈಗ ಯಾವ ಸಿಚುವೇಶನ್ ಇರುತ್ತೋ ಅಂತ. ನಾನು ಬೇಗ ಫ್ರೆಶ್ ಆಗಿ ಹೋದೆ. ನೋಡಿದ್ರೆ ಇಬ್ಬರು ನನ್ನ ಕಾತುರದಲ್ಲೇ ಇದ್ದ ಹಾಗೆ ಇದ್ದರು. ನಾನು ಹೋದ ತಕ್ಷಣ, ಅತ್ತೆಮ್ಮ ನೋಡು, ನೀನು ಇಲ್ಲೇ ಕಾಯ್ದೆ ಕಾನೂನನ್ನು ಪಾಲಿಸಬೇಕು. ಆಗಲೇ ನನ್ನ ಗಂಡ ಮತ್ತು ನನ್ನ ಅಪ್ಪಣೆಯನ್ನು ಪಾಲಿಸಬೇಕು ಅಂತ ಹೇಳಿದ್ರು. ಅವರಿಬ್ಬರು ಹೇಗೆ ಟ್ರೀಟ್ ಮಾಡ್ತಿದ್ರು ಅಂದರೆ, ನಾನು ಅಲ್ಲಿಯ ಕೆಲಸದವಳ ಹಾಗೆ. ನಾನು ಅವರ ಮಾತು ಕೇಳಿ ಹೋದೆ. ಮಗನ ನೋಡ್ಕೊಂಡಿದ್ದೆ. ಮಗುಗೆ 4 ವರ್ಷ ಆಗಿತ್ತು ಅಷ್ಟೇ. ಆದರೆ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಸಿಗ್ತಾಯಿತ್ತು. ನಾನು ಹೇಗೆ ಇದರಿಂದ ಪಾರಾಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ವಿಜೇಂದ್ರ ನನ್ನ ಮನಸಾರೆ ಇಷ್ಟಪಟ್ಟಿದ್ದೆ. ಆದರೆ ಅವನು ನನ್ನ ಅಣ್ಣನ ಸೇಡಿಗೋಸ್ಕರ ನನ್ನ ಪ್ರೀತಿ ಮಾಡೋ ಥರ ನಾಟಕಾಡಿ ನನ್ನ ಜೊತೆ ಮದುವೆ ಆಗಿದ್ದ. ಇದು ಅವನಿಗೆ ಯಾರೋ ತಪ್ಪಾದ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಮಗುನ ಮಲಗಿಸಿ ರೂಮಿಗೆ ಹೋದೆ. ಅಲ್ಲಿರೋ ಫೈಲ್ಗಳನ್ನು ತೆಗೆದು ನೋಡ್ತಾ ಇದ್ದೆ. ನನಗಲ್ಲಿ ಏನಾದರೂ ಪ್ರೂಫ್ ಸಿಗ್ಬೋದಾ ಅಂತ. ನನ್ನ ಅಣ್ಣ ವಿಜೇಂದ್ರನ ಪಾರ್ಟ್ನರ್ ಆಗಿದ್ದ. ಇಲ್ಲಿ ನೋಡುತ್ತಾ ಇದ್ದೆ. ಈಗೇನೋ ಕೊನೋ ಫೈಲ್ ನೋಡಿ ತೆಗೆದು ಮಡಗೋಷ್ಟರಲ್ಲಿ ವಿಜೇಂದ್ರ ಬಂದ. ಏನೋ ಹುಡುಕ್ತಾ ಹಾಕಿದೆ, ಏನಾದರೂ ಸಿಗ್ತಾ ನೋಡು,
ನೀನು ನನ್ನ ಕೆಲಸದಿಂದ ದೂರ ಇರು. ಆಗ ನಾನು ನಿಮ್ಮ ಹೆಂಡತಿನ ನನ್ನ ಅಣ್ಣ ಸಾಯಿಸಿಲ್ಲ ಅಂತ ಹೇಳಿದೆ. ಆಗ ಅವನೇ ಸಾಯಿಸಿರೋದು. ಇಲ್ಲ, ನಾನು ಪ್ರೂಫ್ ಹುಡುಕಿ ತೋರಿಸಿದ್ರೆ, ನೋಡು ಪ್ರೂಫ್ ಇಲ್ಲ. ಹಾಂ, ಪ್ರೂವ್ ಮಾಡು ನೋಡೋಣ ಅಂತ ಹೇಳಿದ್ರು. ಆದರೆ ಅದೇ ರೀತಿ ಬಿಹೇವ್ ಮಾಡ್ತಾಯಿದ್ರು. ಒಂದು ದಿನ ನಾನು ಮಗುಗೆ ಊಟ ಕೊಡ್ತಾ ಇದ್ದೆ. ಆಗ ವಿಜೇಂದ್ರ ಬಂದರು. ಒಂದು ಕ್ಷಣ ನೋಡಿಕೊಂಡು ನಿಂತಿದ್ರು. ನಾನು ನೋಡುವಾಗ ಮತ್ತೆ ಕೋಪ ಮಾಡ್ಕೊಂಡು ಹೇಳಿದ್ರು, ಏನು ನೀನು ನನ್ನ ಮನ ಕರಗಿಸಲು ಹೀಗೆ ನನ್ನ ಮುಂದೆ ನನ್ನ ಮಗುಗೆ ಕೊಡ್ತಾ ಇದ್ದೀಯಾ? ಆಗ ನಿಮ್ಮ ಮನಸ್ಸನ್ನು ಗೆಲ್ಲಲು ನನಗೆ ಮಗುನ ಅವಶ್ಯಕತೆ ಇಲ್ಲ. ನಾನು ಸತ್ಯ ಹೊರತಂದ್ರೆ ಸಾಕು. ಅದು ಸಾಧ್ಯ ಇಲ್ಲ, ಏಕೆಂದರೆ ನನಗೆ ಮೊದಲೇ ಗೊತ್ತಿದೆ ಏನು ಸತ್ಯ ಅಂತ. ಆಗ ನಿಮಗೆ ಗೊತ್ತಿರೋ ಸತ್ಯ ಸುಳ್ಳು. ಆಗ ಅವರು ಹೊರಟೋದ್ರು ಗುರಾಯಿಸಿ ನೋಡಿಕೊಂಡು. ನನ್ನ ಮಗು ಮಲಗಿದ ಟೈಮ್ಗೆ ಆಫೀಸ್ಗೆ ಹೋದೆ. ಆದರೆ ವಿಜೇಂದ್ರನಿಗೆ ಗೊತ್ತಾದರೆ ಅಷ್ಟೇ ಅಂತ ಹೆದರುತ್ತಾನೆ ಹೋದೆ. ಸೀದಾ ವಿಜೇಂದ್ರನ ಕೇಬಿನ್ಗೆ ಹೋದೆ. ಅಲ್ಲಿ ಗೊತ್ತಾಯಿತು ಅವರು ಮೀಟಿಂಗ್ಗೆ ಹೋಗಿದ್ದಾರೆ ಅಂತ. ಹಾಗೆ ಅಲ್ಲಿಯ ಫೈಲ್ಗಳನ್ನು ತೆಗೆದು ನೋಡ್ತಾ ಇದ್ದೆ. ನಾನು ಮೊದಲು ನನ್ನ ಅಣ್ಣ ಕೆಲಸ ಮಾಡ್ತಾ ಇದ್ದ ಸಮಯದ ಫೈಲ್ಗಳನ್ನು ನೋಡಿದೆ. ಅದು ಆದ ತಕ್ಷಣ ಫೈಲ್ ನೋಡಿದಾಗ ದಂಗಾಗಿ ಹೋಗಿಬಿಟ್ಟಿದ್ದೆ. ಅದರಲ್ಲಿ ತುಂಬ ಹಣಕಾಸು ಮಹೇಂದ್ರನ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದು ಹೇಗೆ ಆಯಿತು ಅನ್ನೋ ಪ್ರಶ್ನೆ ಆಗಿತ್ತು. ಅದೇ ದಿನಗಳಲ್ಲಿ ಅವರ ಹೆಂಡತಿ ಸತ್ತಿದ್ದ ದಿನಗಳಾಗಿತ್ತು. ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ವಿಜೇಂದ್ರ ಬಂದರು. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಕೆಲಸದಿಂದ ದೂರ ಇರು ಅಂತ. ಇಲ್ಲಿ ಏನು ಮಾಡ್ತಾ ಇದೀಯಾ? ನನಗೂ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಲು ಇಷ್ಟ ಇಲ್ಲ. ಆದರೆ ನನಗೆ ಇದರ ಅವಶ್ಯಕತೆ ಇತ್ತು. ಸತ್ಯ ಹೊರತರಲು, ನನ್ನ ಅಣ್ಣ ನಿರಪರಾಧಿ ಅಂತ ಪ್ರೂವ್ ಮಾಡಲು. ಆಗ ಅಂಥದ್ದೇನೋ ಸಿಕ್ಬಿಟ್ಟಿದೆ ನಿನಗೆ ಈ ಫೈಲ್ಗಳಲ್ಲಿ. ಆಗ ಇದು ನೋಡಿ, ನೀವು ಇಲ್ಲದ ಸಮಯದಲ್ಲಿ, ಅದು ಸರಿಯಾಗಿ ನಿಮ್ಮ ಹೆಂಡತಿ ಸತ್ತ ದಿನಗಳಲ್ಲಿ ಇಷ್ಟೊಂದು ಹಣ ಯಾಕೆ ಟ್ರಾನ್ಸ್ಫರ್ ಆಗಿದೆ? ಅದು ಯಾಕೆ ಇವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ? ಆಗ ಒಂದು ಕ್ಷಣಕ್ಕೆ ಆ ಫೈಲನ್ನು ತಗೊಂಡು ನೋಡಿದ್ರೆ ಬೇಗ ಮತ್ತು ಅದನ್ನು ಆ ಕಡೆ ಈ ಕಡೆ ಮಡಚಿ ನೋಡ್ತಾ ಇದ್ರು. ಅವರಿಗೂ ಇದು ಯಾಕೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಆ ಕ್ಷಣನೇ ಆಗಲಿನ CCTV ಕ್ಯಾಮ್ರಾದಲ್ಲಿ ನೋಡಿದ್ರು. ಅಲ್ಲಿ ಮಹೇಂದ್ರ ಎಲ್ಲರನ್ನು ಕರೆಸಿ ವಿಜೇಂದ್ರ ಇಲ್ಲದ ಟೈಮಲ್ಲಿ ಮೀಟಿಂಗ್ ಮಾಡಿ ಇದೆಲ್ಲ ಇತ್ತು. ಶಾಕ್ ಆಗಿದ್ರು. ಆದರೆ ನನ್ನ ನೋಡಿ ಮತ್ತೆ ಅದೇ ಕೋಪ ಮಾಡಿಕೊಂಡು, ಇನ್ನು ನಾನು ನೋಡ್ಕೋತೀನಿ, ಇನ್ನು ನೀನು ಕೆಲಸ ಮಾಡ್ಕೋಬಹುದು, ಮತ್ತು ಇದು ಬೇರೆ ಏನಾದರೂ ಇರಬೇಕು, ಅದು ಹೇಗೆ ಪ್ರೂವ್ ಆಗುತ್ತೆ? ಇದರಿಂದ ನಿಮ್ಮ ಅಣ್ಣ ನಿರಪರಾಧಿ ಅಂತ. ಆಗ ಇದರಿಂದ ಎಲ್ಲ ಪ್ರೂವ್ ಆಗುತ್ತೆ. ಮೊದಲು ಅವರನ್ನು ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಮುಗುಳು ನಗಡ್ಕೊಂಡು ಹೋದೆ ನಾನು. ಮಾರನೇ ದಿನ ನಾನು ವಿಜೇಂದ್ರ ಹಿಂದೆನೇ ಹೋದೆ. ನನಗೆ ಗೊತ್ತಿತ್ತು ಅವರಿವತ್ತು ಇದನ್ನು ಏನು ಅಂತ ಕಂಡು ಹಿಡಿತಾರೆ ಅಂತ. ಮಾರನೇ ದಿನ ಮಹೇಂದ್ರನ ಕರೆಸಿ ಎಲ್ಲ ಫೈಲ್ಗಳನ್ನು ತೋರಿಸಿ, ಯಾಕೆ ಇಷ್ಟು ದುಡ್ಡು ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ? ಒಂದು ಕ್ಷಣ ಅವರಿಗೆ ಹೇಗೆ ಗೊತ್ತಾಯಿತು ಅಂತ ನೋಡುತ್ತಾ ಮತ್ತೆ ನಗಾಡ್ತಾ, ಲೋ ಅದು ಕಂಪನಿಯ ಏನೋ ಕೆಲಸ ಇತ್ತು ಹಾಗೆ. ಆಗ ನಾನು, ನೀನು ಪಾರ್ಟ್ನರ್, ಅದು ನೀನು 25% ಮಾತ್ರ ಪಾರ್ಟ್ನರ್, ಮತ್ತು ನಾನು 75% ಪಾರ್ಟ್ನರ್ ಆಗಿದ್ಮೇಲೆ ಈ ಕಂಪನಿಯ ಒಂದೊಂದು ವಿಷಯನೂ ನನಗೆ ತಿಳಿಸಿ ನಾನು ಒಪ್ಪಿಗೆ ಕೊಟ್ಟರೆ ಮಾತ್ರ ಅದನ್ನು ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ ರೂಲ್ಸು? ಹಾಗಿದ್ಮೇಲೆ ಅವತ್ತು ನಿನಗೆ ಹೇಳೋದಕ್ಕಾಗಲಿಲ್ಲ, ಈಗ ಹೇಳು ಯಾಕೆ ಏನು ಅಂತ, ಮತ್ತು ಯಾಕೆ ಬೇರೆ ಕಂಪನಿಯವರನ್ನು ಕಳಿಸಿದ್ದೀಯಾ ಅಂತ. ಆಗ ಅವನ ಮುಖದಲ್ಲಿ ಬೆವರು. ಯಾಕೆ ಬೆವರ್ತಾ ಇದ್ದೀಯಾ? ಅದು ಅಂತ ಹೇಳಿ ಎದ್ದು ಹೋಗಲು ಪ್ರಯತ್ನ ಮಾಡ್ದ. ಆಗ ವಿಜೇಂದ್ರ ಒಂದು ಹೊಡೆದ ಅವನ ಕೈನೆಗೆ. ಆ ಕೂಡಲೇ ಪೊಲೀಸ್ ಬಂದರು. ಮತ್ತು ಸರಿಯಾಗಿ ಹೊಡೆದು ಕೇಳಿದಾಗ, ಹಾಂ ನಾನು ದುಡ್ಡು ಹಾಕಿಸ್ಕೊಂಡಿದ್ದೀನಿ, ನನಗೆ ಅವನ ಕೆಳಗೆ ಕೆಲಸ ಮಾಡಲು ಇಷ್ಟ ಇರಲಿಲ್ಲ, ಎಲ್ಲಾದರೂ ನಿನ್ನ ಪರ್ಮಿಷನ್ ಕೇಳಬೇಕಿತ್ತು, ನನಗೆ ಸರಿಯಾದ ಸಮಯ ಬೇಕಿತ್ತು ನಿನ್ನ ಗಮನ ಕಂಪನಿಯಿಂದ ತಪ್ಪಿಸಲು. ನನಗೆ ಬೇರೆ ಏನು ಯೋಚನೆ ಬರಲಿಲ್ಲ. ನೀನು ನಿನ್ನ ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀಯಾ. ಅವಳನ್ನೇ ಮುಗಿಸಿದರೆ ನೀನು ಸಂಪೂರ್ಣವಾಗಿ ಈ ಕಂಪನಿಯಿಂದ ದೂರ ಇರ್ತೀಯ. ಇನ್ನು ಈ ಕಂಪನಿ ನನ್ನ ಅಭಿಪ್ರಾಯದ ಪ್ರಕಾರ ನಡೆಯುತ್ತೆ. ಹಾಗೆ ಆಯಿತು. ನೀನು ನಿನ್ನ ಹೆಂಡತಿ ಸತ್ತಾಗ ದೂರ ಆಗಿಬಿಟ್ಟಿದ್ದೆ. ನಿನ್ನ ಹೆಂಡತಿ ಸಾವಿಗೆ ಕಾರಣ ಮುಖೇಶ್ ಅಂತ ಪ್ರೂವ್ ಕೂಡ ಮಾಡಿಬಿಟ್ಟಿದ್ದೆ ನಾನು. ನೀನು ಅದು ಒಪ್ಪಿಕೊಂಡಿದ್ದೆ. ನನ್ನ ಲೈನ್ ಕ್ಲಿಯರ್ ಆಗಿಬಿಟ್ಟಿತ್ತು. ಆದರೆ ಈಗ ಮತ್ತೆ ಹೊಡೆಯಲು ಹೋದರು. ಆಗ ಓಡಿ ಹೋಗಿ ನಾನು ಹಿಡ್ಕೊಂಡೆ. ಅಯ್ಯೋ, ಯಾಕೆ ಹೊಡೆದು ನಿಮ್ಮ ಕೈಯನ್ನು ಕೊಲೆ ಮಾಡ್ಕೋತೀರಾ? ಇದು ಪೊಲೀಸ್ ಕೆಲಸ, ಅವ್ರು ಮಾಡ್ಕೋತೇಳಿ ಬಿಡಿ ಅಂತ ಹೇಳಿದೆ. ಅವರಿಗೆ ನನ್ನ ನೋಡಿ ಶಾಕ್ ಆಗಿಬಿಟ್ಟಿದ್ದು. ಆದರೆ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದ್ರು. ನಾನು ಅಲ್ಲೇ ಬಿಟ್ಟು ತುಂಬ ದುಃಖದಿಂದ ಅಲ್ಲಿಂದ ಹೊರಟೋದ್ರು. ನಾನು ಮನೆಗೆ ಹೋದೆ. ರಾತ್ರಿ ಅದು ಬಂದೇ ಇರಲಿಲ್ಲ ಅವರು. ನಾನು ಕಾಯುತ್ತಾ ಇದ್ದೆ. ಮತ್ತೆ ಮಧ್ಯರಾತ್ರಿ ಬಂದು ನಾನು ಅವ್ರ ಹತ್ರ ಹೋದೆ ಸಮಾಧಾನ ಮಾಡಲು. ಆದರೆ ನನ್ನ ಇಗ್ನೋರ್ ಮಾಡಿದ್ರು. ಆದರೆ ನಾನು ಅಲ್ಲೇ ಇದ್ದೆ. ಅವರಿಗೆ ತುಂಬ ದುಃಖ ಇತ್ತು. ನನ್ನ ಹಿಡ್ಕೊಂಡು ತುಂಬ ಜೋರಾಗಿ ಅಳಲು ಪ್ರಾರಂಭಿಸಿದರು. ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಅವರನ್ನು ಯಾವಾಗಲೂ ಕೋಪ ಮತ್ತು ಗಟ್ಟಿ ಇದನ್ನ ನೋಡಿದ್ದೆ. ಆದರೆ ಈಗ ನಾನು ತುಂಬ ಸಮಾಧಾನ ಮಾಡಿದೆ. ಹಾಗೆ 1-2 ದಿನ ಕಳೀತು. ಆದರೆ ಅವರಿಗೆ ಅವ್ರು ಮಾಡಿದ ತಪ್ಪಿಗೆ ನಾಚಿಕೆ ಆಗ್ತಾಯಿತ್ತು. ನನಗೆ ಮುಖ ಕೂಡ ತೋರಿಸಲು ಆಗ್ತಾ ಇರಲಿಲ್ಲ ಅವ್ರಿಗೆ. ನಾನೇ ಅವರ ಜೊತೆ ಮಾತನಾಡಿಸಲು ಹೋದೆ. ಆಗ ಅವರು ಕ್ಷಮೆ ಕೇಳಿದ್ರು. ನೀನು ನನ್ನ ಯಾವತ್ತೂ ಕ್ಷಮಿಸಲ್ಲ. ಆಗದಷ್ಟು
ನಿನ್ನ ಜೊತೆ ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಆಗ ಪ್ರೀತಿಯಲ್ಲಿ ಅದೆಲ್ಲ ಇರುತ್ತೆ. ನಿಮಗೆ ನನ್ನ ಮೇಲೆ ಕೋಪ ಇದ್ದಿದ್ದರಿಂದ ಅಲ್ವಾ ಹಾಗೆ ಮಾಡಿದ್ದು. ನನ್ನ ಜೊತೆ ಅಲ್ಲದೆ ಮತ್ತೆ ಯಾರ ಜೊತೆ ಕೋಪ ತೀರಿಸ್ಕೊತೀರಾ ಹೇಳಿ ಅಂತ ಹೇಳಿ ನಗಾಡಿದೆ. ಅವ್ರು ನನ್ನ ನೋಡಿ ನಗಾಡಿದ್ರು. ಆಗಲಿಂದ ಅವರು ನಾನು ಹಳೆಯದನ್ನು ಮರೆತು ಹೊಸ ಜೀವನ ಆರಂಭ ಮಾಡಿದ್ದೀವಿ. ಈಗ ನಾನು ತುಂಬ ಸುಖವಾಗಿದ್ದೀನಿ. ಯಾವತ್ತೂ ಬೇರೆಯವರ ಮಾತನ್ನು ನಂಬಿ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸಬೇಡಿ. ಅಪರಾಧಿಯ ಶಿಕ್ಷೆ ಎಲ್ಲ ನಿರಪರಾಧಿಗೆ ಸಿಗುತ್ತೆ. ಅದು ಅವರು ಮಾಡದೇ ಇರೋ ತಪ್ಪಿಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.